ಹೆದ್ದಾರಿಯಲ್ಲಿ ವಿಲ್ಲಿಂಗ್ ಪುಂಡರ ಪುಂಡಾಟ ಮಿತಿ ಮೀರಿದೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. RX 100 ಬೈಕ್ನಲ್ಲಿ ಅಪಾಯಕಾರಿ ವಿಲ್ಲಿಂಗ್ ಮಾಡಿದ್ನಂತೆ. ಕೋಲಾರ ಗ್ರಾಮಾಂತರ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಾಗಿದ್ದು ಶಹೀನ್ ಶಾ ನಗರದ ಮೊಹಮ್ಮದ್ ಅಫ್ತಾಫ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಮತ್ತೊಬ್ಬ ಬೈಕ್ ಸವಾರ ಮೊಹಮ್ಮದ್ ತೌಸಿಫ್ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಬ್ಬರ ಬೈಕ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಕೋಲಾರ ಸಂಚಾರಿ ಪೊಲೀಸರು. ಹಾಗೂ ಓವರ್ ಸ್ಪೀಡ್, ಮತ್ತೊಂದು ಕಡೆ ಬೈಕ್ ವಿಲ್ಲಿಂಗ್, ಸಾರ್ವಜನಿಕರಿಗೆ ಸಮಸ್ಯೆ ಉಂಟು ಮಾಡಿದ್ದು, ಈ ರೀತಿಯೆಲ್ಲ ಪ್ರಕರಣ ದಾಖಲಾಗಿದೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರ ಬಂಧನ ಆಗಿದೆ. ನೋಡಿ ಪುಂಡರು ಯಾವ ರೀತಿ ಬೈಕ್ ವಿಲ್ಲಿಂಗ್ ಮಾಡ್ತಿದ್ದಾರೆ ಅಂತ. ಇವ್ರು ಬೈಕ್ ವಿಲ್ಲಿಂಗ್ ಮಾಡೋದಿರ್ಲಿ, ಬೇರೆ ವಾಹನ ಸವಾರಿಗೆ ಎಷ್ಟು ಮಟ್ಟಿಗೆ ಕಿರಿಕಿರಿ ಆಗುತ್ತೆ ಅಂದ್ರೆ, ಏನಾದ್ರೂ ಅನಾಹುತ ಆದ್ರೆ ಸಹಜವಾಗಿ ಆತಂಕ ಮೂಡುತ್ತೆ. ಈ ದೃಶ್ಯಗಳನ್ನ ನೋಡಿದಾಗ ಈಗ ಇಬ್ಬರನ್ನ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಬಂಧಿಸಿದ್ದಾರೆ. ಹೆದ್ದಾರಿಯಲ್ಲಿ ವಿಲ್ಲಿಂಗ್ ಪುಂಡರ ಪುಂಡಾಟ ಮಿತಿ ಮೀರಿದೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. RX 100 ಬೈಕ್ನಲ್ಲಿ ಅಪಾಯಕಾರಿ ವಿಲ್ಲಿಂಗ್ ಮಾಡಿದ್ನಂತೆ. ಕೋಲಾರ ಗ್ರಾಮಾಂತರ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಾಗಿದ್ದು ಶಹೀನ್ ಶಾ ನಗರದ ಮೊಹಮ್ಮದ್ ಅಫ್ತಾಫ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಮತ್ತೊಬ್ಬ ಬೈಕ್ ಸವಾರ ಮೊಹಮ್ಮದ್ ತೌಸಿಫ್ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಬ್ಬರ ಬೈಕ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಕೋಲಾರ ಸಂಚಾರಿ ಪೊಲೀಸರು. ಹಾಗೂ ಓವರ್ ಸ್ಪೀಡ್, ಮತ್ತೊಂದು ಕಡೆ ಬೈಕ್ ವಿಲ್ಲಿಂಗ್, ಸಾರ್ವಜನಿಕರಿಗೆ ಸಮಸ್ಯೆ ಉಂಟು ಮಾಡಿದ್ದು, ಈ ರೀತಿಯೆಲ್ಲ ಪ್ರಕರಣ ದಾಖಲಾಗಿದೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರ ಬಂಧನ ಆಗಿದೆ. ನೋಡಿ ಪುಂಡರು ಯಾವ ರೀತಿ ಬೈಕ್ ವಿಲ್ಲಿಂಗ್ ಮಾಡ್ತಿದ್ದಾರೆ ಅಂತ. ಇವ್ರು ಬೈಕ್ ವಿಲ್ಲಿಂಗ್ ಮಾಡೋದಿರ್ಲಿ, ಬೇರೆ ವಾಹನ ಸವಾರಿಗೆ ಎಷ್ಟು ಮಟ್ಟಿಗೆ ಕಿರಿಕಿರಿ ಆಗುತ್ತೆ ಅಂದ್ರೆ, ಏನಾದ್ರೂ ಅನಾಹುತ ಆದ್ರೆ ಸಹಜವಾಗಿ ಆತಂಕ ಮೂಡುತ್ತೆ. ಈ ದೃಶ್ಯಗಳನ್ನ ನೋಡಿದಾಗ ಈಗ ಇಬ್ಬರನ್ನ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಬಂಧಿಸಿದ್ದಾರೆ. ಹೆದ್ದಾರಿಯಲ್ಲಿ ವಿಲ್ಲಿಂಗ್ ಪುಂಡರ ಪುಂಡಾಟ ಮಿತಿ ಮೀರಿದೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. RX 100 ಬೈಕ್ನಲ್ಲಿ ಅಪಾಯಕಾರಿ ವಿಲ್ಲಿಂಗ್ ಮಾಡಿದ್ನಂತೆ. ಕೋಲಾರ ಗ್ರಾಮಾಂತರ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಾಗಿದ್ದು ಶಹೀನ್ ಶಾ ನಗರದ ಮೊಹಮ್ಮದ್ ಅಫ್ತಾಫ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಮತ್ತೊಬ್ಬ ಬೈಕ್ ಸವಾರ ಮೊಹಮ್ಮದ್ ತೌಸಿಫ್ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಬ್ಬರ ಬೈಕ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಕೋಲಾರ ಸಂಚಾರಿ ಪೊಲೀಸರು. ಹಾಗೂ ಓವರ್ ಸ್ಪೀಡ್, ಮತ್ತೊಂದು ಕಡೆ ಬೈಕ್ ವಿಲ್ಲಿಂಗ್, ಸಾರ್ವಜನಿಕರಿಗೆ ಸಮಸ್ಯೆ ಉಂಟು ಮಾಡಿದ್ದು, ಈ ರೀತಿಯೆಲ್ಲ ಪ್ರಕರಣ ದಾಖಲಾಗಿದೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರ ಬಂಧನ ಆಗಿದೆ. ನೋಡಿ ಪುಂಡರು ಯಾವ ರೀತಿ ಬೈಕ್ ವಿಲ್ಲಿಂಗ್ ಮಾಡ್ತಿದ್ದಾರೆ ಅಂತ. ಇವ್ರು ಬೈಕ್ ವಿಲ್ಲಿಂಗ್ ಮಾಡೋದಿರ್ಲಿ, ಬೇರೆ ವಾಹನ ಸವಾರಿಗೆ ಎಷ್ಟು ಮಟ್ಟಿಗೆ ಕಿರಿಕಿರಿ ಆಗುತ್ತೆ ಅಂದ್ರೆ, ಏನಾದ್ರೂ ಅನಾಹುತ ಆದ್ರೆ ಸಹಜವಾಗಿ ಆತಂಕ ಮೂಡುತ್ತೆ. ಈ ದೃಶ್ಯಗಳನ್ನ ನೋಡಿದಾಗ ಈಗ ಇಬ್ಬರನ್ನ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಬಂಧಿಸಿದ್ದಾರೆ. ಹೆದ್ದಾರಿಯಲ್ಲಿ ವಿಲ್ಲಿಂಗ್ ಪುಂಡರ ಪುಂಡಾಟ ಮಿತಿ ಮೀರಿದೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. RX 100 ಬೈಕ್ನಲ್ಲಿ ಅಪಾಯಕಾರಿ ವಿಲ್ಲಿಂಗ್ ಮಾಡಿದ್ನಂತೆ. ಕೋಲಾರ ಗ್ರಾಮಾಂತರ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಾಗಿದ್ದು ಶಹೀನ್ ಶಾ ನಗರದ ಮೊಹಮ್ಮದ್ ಅಫ್ತಾಫ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಮತ್ತೊಬ್ಬ ಬೈಕ್ ಸವಾರ ಮೊಹಮ್ಮದ್ ತೌಸಿಫ್ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಬ್ಬರ ಬೈಕ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಕೋಲಾರ ಸಂಚಾರಿ ಪೊಲೀಸರು. ಹಾಗೂ ಓವರ್ ಸ್ಪೀಡ್, ಮತ್ತೊಂದು ಕಡೆ ಬೈಕ್ ವಿಲ್ಲಿಂಗ್, ಸಾರ್ವಜನಿಕರಿಗೆ ಸಮಸ್ಯೆ ಉಂಟು ಮಾಡಿದ್ದು, ಈ ರೀತಿಯೆಲ್ಲ ಪ್ರಕರಣ ದಾಖಲಾಗಿದೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರ ಬಂಧನ ಆಗಿದೆ. ನೋಡಿ ಪುಂಡರು ಯಾವ ರೀತಿ ಬೈಕ್ ವಿಲ್ಲಿಂಗ್ ಮಾಡ್ತಿದ್ದಾರೆ ಅಂತ. ಇವ್ರು ಬೈಕ್ ವಿಲ್ಲಿಂಗ್ ಮಾಡೋದಿರ್ಲಿ, ಬೇರೆ ವಾಹನ ಸವಾರಿಗೆ ಎಷ್ಟು ಮಟ್ಟಿಗೆ ಕಿರಿಕಿರಿ ಆಗುತ್ತೆ ಅಂದ್ರೆ, ಏನಾದ್ರೂ ಅನಾಹುತ ಆದ್ರೆ ಸಹಜವಾಗಿ ಆತಂಕ ಮೂಡುತ್ತೆ. ಈ ದೃಶ್ಯಗಳನ್ನ ನೋಡಿದಾಗ ಈಗ ಇಬ್ಬರನ್ನ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಬಂಧಿಸಿದ್ದಾರೆ. ಹೆದ್ದಾರಿಯಲ್ಲಿ ವಿಲ್ಲಿಂಗ್ ಪುಂಡರ ಪುಂಡಾಟ ಮಿತಿ ಮೀರಿದೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. RX 100 ಬೈಕ್ನಲ್ಲಿ ಅಪಾಯಕಾರಿ ವಿಲ್ಲಿಂಗ್ ಮಾಡಿದ್ನಂತೆ. ಕೋಲಾರ ಗ್ರಾಮಾಂತರ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಾಗಿದ್ದು
ಶಹೀನ್ ಶಾ ನಗರದ ಮೊಹಮ್ಮದ್ ಅಫ್ತಾಫ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಮತ್ತೊಬ್ಬ ಬೈಕ್ ಸವಾರ ಮೊಹಮ್ಮದ್ ತೌಸಿಫ್ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಬ್ಬರ ಬೈಕ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಕೋಲಾರ ಸಂಚಾರಿ ಪೊಲೀಸರು. ಹಾಗೂ ಓವರ್ ಸ್ಪೀಡ್, ಮತ್ತೊಂದು ಕಡೆ ಬೈಕ್ ವಿಲ್ಲಿಂಗ್, ಸಾರ್ವಜನಿಕರಿಗೆ ಸಮಸ್ಯೆ ಉಂಟು ಮಾಡಿದ್ದು, ಈ ರೀತಿಯೆಲ್ಲ ಪ್ರಕರಣ ದಾಖಲಾಗಿದೆ. ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರ ಬಂಧನ ಆಗಿದೆ. ನೋಡಿ ಪುಂಡರು ಯಾವ ರೀತಿ ಬೈಕ್ ವಿಲ್ಲಿಂಗ್ ಮಾಡ್ತಿದ್ದಾರೆ ಅಂತ. ಇವ್ರು ಬೈಕ್ ವಿಲ್ಲಿಂಗ್ ಮಾಡೋದಿರ್ಲಿ, ಬೇರೆ ವಾಹನ ಸವಾರಿಗೆ ಎಷ್ಟು ಮಟ್ಟಿಗೆ ಕಿರಿಕಿರಿ ಆಗುತ್ತೆ ಅಂದ್ರೆ, ಏನಾದ್ರೂ ಅನಾಹುತ ಆದ್ರೆ ಸಹಜವಾಗಿ ಆತಂಕ ಮೂಡುತ್ತೆ. ಈ ದೃಶ್ಯಗಳನ್ನ ನೋಡಿದಾಗ ಈಗ ಇಬ್ಬರನ್ನ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಬಂಧಿಸಿದ್ದಾರೆ. ಹೆದ್ದಾರಿಯಲ್ಲಿ ವಿಲ್ಲಿಂಗ್ ಪುಂಡರ ಪುಂಡಾಟ ಮಿತಿ ಮೀರಿದೆ. ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. RX 100 ಬೈಕ್ನಲ್ಲಿ ಅಪಾಯಕಾರಿ ವಿಲ್ಲಿಂಗ್ ಮಾಡಿದ್ನಂತೆ. ಕೋಲಾರ ಗ್ರಾಮಾಂತರ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಾಗಿದ್ದು, ಶಹೀನ್ ಶಾ ನಗರದ ಮೊಹಮ್ಮದ್ ಅಫ್ತಾಫ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಮತ್ತೊಬ್ಬ ಬೈಕ್ ಸವಾರ ಮೊಹಮ್ಮದ್ ತೌಸಿಫ್ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಬ್ಬರ ಬೈಕ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಕೋಲಾರ ಸಂಚಾರಿ ಪೊಲೀಸರು. ಹಾಗೂ ಓವರ್ ಸ್ಪೀಡ್, ಮತ್ತೊಂದು ಕಡೆ ಬೈಕ್ ವಿಲ್ಲಿಂಗ್, ಸಾರ್ವಜನಿಕರಿಗೆ ಸಮಸ್ಯೆ ಉಂಟು ಮಾಡಿದ್ದು, ಈ ರೀತಿಯೆಲ್ಲ ಪ್ರಕರಣ ದಾಖಲಾಗಿದೆ. ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರ ಬಂಧನ ಆಗಿದೆ. ನೋಡಿ ಪುಂಡರು ಯಾವ ರೀತಿ ಬೈಕ್ ವಿಲ್ಲಿಂಗ್ ಮಾಡ್ತಿದ್ದಾರೆ ಅಂತ. ಇವ್ರು ಬೈಕ್ ವಿಲ್ಲಿಂಗ್ ಮಾಡೋದಿರ್ಲಿ, ಬೇರೆ ವಾಹನ ಸವಾರಿಗೆ ಎಷ್ಟು ಮಟ್ಟಿಗೆ ಕಿರಿಕಿರಿ ಆಗುತ್ತೆ ಅಂದ್ರೆ, ಏನಾದ್ರೂ ಅನಾಹುತ ಆದ್ರೆ ಸಹಜವಾಗಿ ಆತಂಕ ಮೂಡುತ್ತೆ. ಈ ದೃಶ್ಯಗಳನ್ನ ನೋಡಿದಾಗ ಈಗ ಇಬ್ಬರನ್ನ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಬಂಧಿಸಿದ್ದಾರೆ. ಹೆದ್ದಾರಿಯಲ್ಲಿ ವಿಲ್ಲಿಂಗ್ ಪುಂಡರ ಪುಂಡಾಟ ಮಿತಿ ಮೀರಿದೆ. ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. RX 100 ಬೈಕ್ನಲ್ಲಿ ಅಪಾಯಕಾರಿ ವಿಲ್ಲಿಂಗ್ ಮಾಡಿದ್ನಂತೆ. ಕೋಲಾರ ಗ್ರಾಮಾಂತರ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಾಗಿದ್ದು, ಶಹೀನ್ ಶಾ ನಗರದ ಮೊಹಮ್ಮದ್ ಅಫ್ತಾಫ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಮತ್ತೊಬ್ಬ ಬೈಕ್ ಸವಾರ ಮೊಹಮ್ಮದ್ ತೌಸಿಫ್ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಬ್ಬರ ಬೈಕ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಕೋಲಾರ ಸಂಚಾರಿ ಪೊಲೀಸರು. ಹಾಗೂ ಓವರ್ ಸ್ಪೀಡ್, ಮತ್ತೊಂದು ಕಡೆ ಬೈಕ್ ವಿಲ್ಲಿಂಗ್, ಸಾರ್ವಜನಿಕರಿಗೆ ಸಮಸ್ಯೆ ಉಂಟು ಮಾಡಿದ್ದು, ಈ ರೀತಿಯೆಲ್ಲ ಪ್ರಕರಣ ದಾಖಲಾಗಿದೆ. ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರ ಬಂಧನ ಆಗಿದೆ. ನೋಡಿ ಪುಂಡರು ಯಾವ ರೀತಿ ಬೈಕ್ ವಿಲ್ಲಿಂಗ್ ಮಾಡ್ತಿದ್ದಾರೆ ಅಂತ. ಇವ್ರು ಬೈಕ್ ವಿಲ್ಲಿಂಗ್ ಮಾಡೋದಿರ್ಲಿ, ಬೇರೆ ವಾಹನ ಸವಾರಿಗೆ ಎಷ್ಟು ಮಟ್ಟಿಗೆ ಕಿರಿಕಿರಿ ಆಗುತ್ತೆ ಅಂದ್ರೆ, ಏನಾದ್ರೂ ಅನಾಹುತ ಆದ್ರೆ ಸಹಜವಾಗಿ ಆತಂಕ ಮೂಡುತ್ತೆ. ಈ ದೃಶ್ಯಗಳನ್ನ ನೋಡಿದಾಗ ಈಗ ಇಬ್ಬರನ್ನ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಬಂಧಿಸಿದ್ದಾರೆ. ಎರಡು ಬಾಟ್ಲು